ಭಾರತೀಯ ನ್ಯಾಯ ಸಂಹಿತಾ 2023ಯ ಸೆಕ್ಷನ್ 111ನ ಪ್ರಕಾರ ಕಿಡ್ನ್ಯಾಪಿಂಗ್, ರಾಬರಿ, ವೆಹಿಕಲ್ ಥೆಫ್ಟ್, ಎಕ್ಸ್ಟಾರ್ಷನ್, ಲ್ಯಾಂಡ್ ಗ್ರ್ಯಾಬಿಂಗ್, ಕಾಂಟ್ರಾಕ್ಟ್ ಕಿಲ್ಲಿಂಗ್, ಎಕನಾಮಿಕ್ ಅಫೆನ್ಸ್, ಸೈಬರ್ ಕ್ರೈಮ್ಸ್, ಟ್ರಾಫಿಕಿಂಗ್ ಆಫ್ ಪರ್ಸನ್ಸ್, ಡ್ರಗ್ಸ್, ವಿಪನ್ಸ್ ಅಥವಾ ಇಲ್ಲಿಸಿಟ್ ಗೂಡ್ಸ್ ಆರ್ ಸರ್ವಿಸಸ್, ಹ್ಯೂಮನ್ ಟ್ರಾಫಿಕಿಂಗ್, ಪ್ರಾಸ್ಟಿಟ್ಯೂಷನ್ ಅಥವಾ ರ್ಯಾನ್ಸಮ್ನ ಸಲುವಾಗಿ ಈ ತರಹದ ಎಲ್ಲಾ ಕ್ರೈಮ್ಗಳಲ್ಲ, ಈ ತರಹದ ಕ್ರೈಮ್ಗಳನ್ನ ಯಾವುದೇ ಒಬ್ಬ ಪರ್ಸನ್ ಅಥವಾ ಗ್ರೂಪ್ ಆಫ್ ಪರ್ಸನ್ಸ್ ಸಿಂಗಲ್ ಆಗಿ ಅಥವಾ ಜಾಯಿಂಟ್ ಆಗಿ ಅಥವಾ ಸಿಂಡಿಕೇಟ್ ನ ಮೆಂಬರ್ ಆಗಿ ಅಥವಾ ಸಿಂಡಿಕೇಟ್ ನ ಪರವಾಗಿ ಹಿಂಸೆಯನ್ನ ಮಾಡಿಕೊಂಡು ಅಥವಾ ಧಮಕಿಯನ್ನ ಮಾಡಿಕೊಂಡು ಒತ್ತಾಯದಿಂದ ಅಥವಾ ಇನ್ಯಾವುದೇ ಅನ್ಲಾಫುಲ್ ಮೀನ್ಸ್ ನ ಮುಖಾಂತರ ಆ ತರಹದ ಕ್ರೈಮ್ ಗಳನ್ನ ಮಾಡಿಕೊಂಡು ಅದರಿಂದ ಫೈನಾನ್ಷಿಯಲ್ ಬೆನಿಫಿಟ್ ಅನ್ನ ಒಳಗೊಂಡು ಇನ್ಯಾವುದೇ ಮೆಟೀರಿಯಲ್ ಬೆನಿಫಿಟ್ ಗಳನ್ನ ಪಡೆದುಕೊಳ್ತಾ ಇದ್ರೆ ಅಂತಹ ಒಂದು ಅನ್ಲಾಫುಲ್ ಆಕ್ಟಿವಿಟಿಯನ್ನ ಆರ್ಗನೈಸ್ಡ್ ಕ್ರೈಮ್ ಅಂತೇಳಿ ಕರೆಯಲಾಗುತ್ತೆ.